ಇಲ್ಲ ಮಗನೆ, ಇಲ್ಲ ಮಗನೆ, ನಿನ್ನಮ್ಮನ ಬರಕ್ಕೆ ಹೇಳ್ತೀನಿ. ಅಳ್ಬೇಡ ಅಳ್ಬೇಡ ಗಣ. ಎಷ್ಟು ಸುಸ್ತಾದೆಯೋ ಹತ್ತು ಹತ್ತು. ಹಿಂಗೇರು ಮಗನೆ, ಹಿಂಗೇರು, ಅಳ್ಬೇಡ. ಅಲ್ಲೇ ನಿದ್ರೆ ಮಾಡು ಮಗ. ಅಲ್ಲ ಪೂರಿತ, ಯಾಕೆ ಹಿಂಗೆ ಮಾಡ್ತೀಯ? ಹೇಳ್ದಾರ ಮಾತೇ ಕೇಳಲ್ಲ ಅಂತೀಯಲ್ಲ. ಜೋಲಿಗೆ ಹಾಕ. ಜೋಲಿಗೆ ಹಾಕಿಂತ ಹೋಗ್ತಾ ಇದ್ರೆ ಅಲ್ಲೇ ನಿದ್ರೆ ಮಾಡ್ತಾನೆ. ಒಂದ್ಸತಿ ನಿದ್ರೆ ಮಾಡಿ ಹತ್ರ ಸಮ ಆಗ್ತದೆ. ಹೊಟ್ಟೆ ತಿನ್ಸಿದ್ರೆ ಸುಮ್ಮನೆ ಹಾಕಿತಾನೆ. ಜೋಲಿಗೆ ಹಾಕೆ. ಮಾತಾಡ್ಬೇಡ ನೀನು. ಸುಮ್ಮನೆ ಆ ಕಡೆ ಹೋಗು, ಸುಮ್ಮನೆ ಆ ಕಡೆ ಹೋಗು. ಅವನನ್ನು ನೋಡಿದ್ರೆ ನನಗೆ ಹೇಳು ಬರ್ತದೆ. ಹತ್ತು ಹತ್ತು ಇಷ್ಟು ಸುಸ್ತಾಗೇನೆ ಅವನು. ನಿಂಗೆ ಯಾಕೆ ಹೊಟ್ಟೆ ಉರಿಯಲ್ಲ ಅಮ್ಮ? ಈಗ ಅದ್ರ ಕಥೆಯಲ್ಲಿ ಏನಾಗ್ಯದೋ, ಮಗ ಇಲ್ಲ ಅಂತ ಗೊತ್ತಾಗಲ್ಲ. ಏನು ಮಾಡ್ಕಿತ್ತದೋ ನಂಗೆ ಅದು ಟೆನ್ಷನ್ ಆಗ್ತದೆ. ನಿಂಗೆ ಸ್ವಲ್ಪನೂ ಕರುಣೆನೇ ಇಲ್ಲನೇ ಹಂಗಾರೆ? ನೋಡು ನೋಡು, ನನ್ನ ಧ್ವನಿನೇ ಬಿದ್ದೋಗಿದೆ. ನೀನು ಹಿಂಗೆ ಇರು. ನಾ ರಾಕೇಶನ್ ಬರಕ್ಕೆ ಹೇಳ್ತೀನಿ. ನಾವಿಬ್ರು ಕರ್ಕೊಂಡೋಗಿ ಬಿಟ್ಟು ಬರ್ತೀವಿ ಬಾಲ್ಯದ. ನೀನು ಏನು ಬೇಕಾದ್ರೂ ಮಾಡು. ಸರಿತಾ, ಸರಿ ನಿತ್ಕ ನಿಧಾನ ಹೋಗ್ಬೋದು. ಯಾಕೆ ಹಂಗೆ ಮಾಡ್ತೀಯ? ಸರಿತಾ ಬಂದಲ್ಲ, ಬಾ ಬಾ. ಬರ್ದೆ ಎಲ್ಲಿಗೆ ಹೋಗ್ಲಮ್ಮ ನಾನು? ನನ್ನ ಮಗ ಎಲ್ಲದನ್ನೇ ಹೇಳು. ಫಸ್ಟ್ ನನ್ನ ಮಗ ಎಲ್ಲದನ್ನೇ ಹೇಳು. ಮಗನೇ ಮಗನೇ, ಎಂತ ಮಾಡ್ತಿದ್ದೆ ಮಗನೇ? ಯುವಕ, ಸ್ವಲ್ಪ ನಿಧಾನ ಕಣೆ, ನಿಧಾನ. ನೋಡು ಅವನ ಖುಷಿ ನೋಡು. ಕಳ್ಳ ಇಷ್ಟೊತ್ತು ಎಷ್ಟು ಗೋಳು ಬರೆಸ್ದೆ ನಮ್ಮನ್ನು. ಹೇಳಿದ್ರೆ ನಿಮಗೆ ಸಿಟ್ಟು ಬರ್ತದೆ. ಬಂದಳೊಂದು ಕೈಕಾಲು ತಳಿಲ್ಲ, ಎಂಥದೂ ಇಲ್ಲ. ಏನಲ್ಲಿಂದ ಬಂದಳು ಸ್ನಾನಗಿನ ಹೆಂಗೆ ಇದ್ರೂ ಮಾಡಲ. ಅದೇ ಕೈಯಲ್ಲೇ ಬಂದ್ಕೊಂಡು ಆ ಹುಡುಗನ ಒಂದೇ ಸತಿ ಕುಡ್ಸೋಕ್ಕೆ ಏನ. ಈಗಿನ ಕಾಲದಲ್ಲಿ ಎಲ್ಲ ನಿಮ್ಮಂಗಿದ್ದಾರೆ ಹೇಳ್ಬೇಕು ನಮಗೆ, ತಿಳುವಳಿಕೆಲ್ದಿದ್ದರಿಗೆ. ಅದು ಹೋಗ್ಲಾಗ ಈಗ ನಾವೇ ಹೇಳೋದಾಗ್ಯದೆ. ಇಷ್ಟೊತ್ತೇ ಆಗಿತ್ತು. ಒಂದು ಸ್ವಲ್ಪ ಹೊತ್ತು ಹಂಗೆ ಇದ್ದೆ, ಸಣ್ಣಕ್ಕೊಂದು ಸ್ನಾನನೇ ಮಾಡ್ಕೊಂಡು ಆಮೇಲೆ ಹಾಲು ಕೊಟ್ಟಿದ್ರೆ ಏನಾಗ್ತಿತ್ತು ನೋಡೋಣ. ಅಮ್ಮ, ಇದೇ ಅಲ್ಲ ಅನ್ನೋದು ನೋಡಿ. ನಾನು ಹೇಳಿದ್ರೆ ಫಸ್ಟೇ ಹೇಳಬೇಕಿತ್ತು. ಈಗ ಕೊಡೋದು ಹೆಂಗೂ ಕೊಟ್ಟಾಗ್ಯದೆ. ನೀ ಹೇಳು, ಏನು ಪ್ರಯೋಜನ ನೋಡೋಣ ಹೇಳ. ಇನ್ನು ಹೋಗಿ ಸ್ನಾನ ಮಾಡ್ಕೊಬಂದ್ರು ಒಂದೇ, ಬಿಟ್ಟರು ಒಂದೇ. ಹೆಂಗಿದ್ರು ಪಾಪ ಮೊದಲೇ ಇದಾಗಿತ್ತು ಮರತಿ, ಕುಡ್ಕೊಂಡ್ಲಿ ಬಿಡು. ನೀವು ಹೋಗಿ ಊಟಕ್ಕೆ ಸಮ ಮಾಡು. ನನಗೂ ಹಶು ಆತ ಅದೇ ಮರತಿ. ಅಕ್ಕನು ಹೆಂಗಿದ್ರು ಊಟ ಮಾಡಿರಲ್ಲ, ನಾವಿಬ್ಬರು ಊಟ ಮಾಡ್ತೀವಿ. ಅಕ್ಕ, ಯಾರ್ಯಾರು ಬಂದ್ರಿ ನೀವು? ಯಾರ ಜೊತೆ ಬಂದೆ ನೀನು? ಮಾತಾಡ್ತದ ನೋಡು. ಯಾರ್ಯಾರು ಬಂದಿರೇ? ಇದ್ರ ಮಾವನ ದನಿ ಕೇಂಡಂಗೆ ಆತಿತ್ತು ಮಾರತಿ. ಹೋಗಿ ನೋಡ್ತೀನಿ ನಾನು. ಹೇ ಕಳ್ಳ, ಇಷ್ಟು ಬೇಗ ಹೊಟ್ಟೆ ತುಂಬ್ತಾ ನಿಂಗೆ? ಈಗ ನೋಡ್ತಿದ್ದೀಯಾ ನನ್ನ ಕಡೆ? ಈಗ ನೋಡ್ತಿದ್ದೀಯಾ? ಬಾರಿಸ್ತೀನಿ ನೋಡೀಗ. ನಗು ನಗು ನಿಂಗೆ. ನೀನೋ ನಿನ್ನ ಅಮ್ಮನೋ ಸರಿ ಇದ್ದೀರಿ ನೋಡು ನೀವು. ಅಕ್ಕ, ಈಗ ಹೇಳು, ಯಾರ್ಯಾರು ಬಂದ್ರಿ? ಮನೆಗೆ ಬಂದಕ್ಕೂ ಒಂದ್ಸರಿ ಗಾಬರಿ ಆತೇನೋ ನಿಂಗಲ್ಲ? ನೀ ಮಾಡೋದು ಹಂಗೆ ಕಡೆ. ಅಮ್ಮ ಅಷ್ಟು ಸತಿ ಹೇಳಿದ್ಮೇಲೆ ಎಂತಕ್ಕೆ ಹೋಗ್ಬೇಕಿತ್ತು ನೀನು? ಹೋಗ್ಲಿ ಬಿಡಿ, ಎಲ್ಲ ಇದಾತಲ್ಲ. ನಂಗಂತೂ ಇವನೊಳಗೆ ನೋಡಿ ನೋಡಿ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ. ನಾ ಈಗಷ್ಟೇ ಅಮ್ಮನ ಹತ್ರ ಹೇಳ್ತಾ ಇದ್ದೆ. ರಾಕೇಶ್ ಫೋನ್ ಮಾಡಿ ಅವ್ರನ್ನ ಬರೋಕ್ಕೆ ಹೇಳೋದು, ನಾವಿಬ್ಬರು ಬರೋದು ಅಂತಲೇ ಇದ್ದು ಗೊತ್ತಾ. ನೀನು ಸ್ವಲ್ಪ ಹೊತ್ತು ಬರದೇ ಇದ್ರೆ ನಾ ಖಂಡಿತ ಆ ಕೆಲಸ ಮಾಡ್ತಿದ್ದೆ.
ನೀ ಏನು ಬೇಕಾದ್ರೂ ಮಾಡಾಕ. ಇವನ್ ಮಾತ್ರ ಬಿಟ್ಟು ಎಲ್ಲಿಗೂ ಹೋಗಬೇಡ. ಎಷ್ಟು ಅಳ್ತಾನೆ ಗೊತ್ತಾ, ಒಂದು ನಿಮಿಷ ಕೂಡ ಅವನನ್ನು ಸುಮ್ಮನಿರ್ಸೋಕ್ಕಾಗಲ್ಲ ನಮಗೆ. ನಿಂಗೆ ಹೆಂಗಾರು ಕೈಕಾಲು ಬಂತಕ್ಕ ಹೋಗೋಕ್ಕೆ? ಯಾರ್ಯಾರು ಬಂದಿರಿ ಈಗ ಅದನ್ನಾರು ಹೇಳು. ಏನು ನಿನ್ನ ಗಂಡನ್ನು ಇಲ್ಲಿಗೆ ಕರ್ಕೊ ಬಂದ? ಇಲ್ಲಿ ಮಾತ್ರ ಯಾರೂ ಮಾತಾಡ್ಸಲ್ಲ ನೋಡು, ಎಲ್ಲರಿಗೂ ಸಿಟ್ಟು ಬಂದದೆ. ಅಪ್ಪಾಜಿಗಂತೂ ತುಂಬ ಸಿಟ್ಟು ಬಂದದೆ. ನೀ ಯಾಕೆ ಅವ್ರನ್ನ ಕರ್ಕೊಬರಕ್ಕೆ ಹೋದೆ? ಈಗ ಒಂದು ಫೋನ್ ಮಾಡಿದರೆ ನಾವೇ ಬಾಲೆ ಕರ್ಕೊಬತ್ತಿದ್ದು ಹೋದಾ? ಪೂರ್ವಿತಾ, ನಾ ಒಂಚೂರು ಮಗನ ಜೊತೆ ಸಮಾಧಾನದಿಂದ ಇದ್ದೀನಿ, ಹಿಂಗೆ ಇರ್ತೀನಿ ಬಿಡು ಸ್ವಲ್ಪ ಹೊತ್ತು. ಅದು ಹೇಳೋಕ್ಕೆ ಹೋದ್ರೆ ತುಂಬ ದೊಡ್ಡ ಕತೆ ಅದೇ. ಇವತ್ತು ಹೇಳಿ ಪೂರೈಸೋಕ್ಕಾಗೋದೂ ಇಲ್ಲ ಅದು. ಒಟ್ನಲ್ಲಿ ನನ್ನ ಹಣೆ ಬರೋ ಸರಿ ಇಲ್ಲ ಬಿಡು. ನಾ ಯಾರನ್ನೂ ದೂರಲ್ಲ, ನನ್ನ ಹಣೆ ಬರೋ ಸರಿ ಇಲ್ಲ. ಸ್ವಲ್ಪ ಹೊತ್ತು ಕೂತು ನಾ ಎಲ್ಲ ಹೇಳ್ತೀನಿ. ನಿನ್ನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೊಡ್ಲಿ ನಾನು? ಎಲ್ಲ ಹೇಳ್ತೀನಿ. ಈಗ ಒಂದು 4-5 ನಿಮಿಷ ಸುಮ್ಮನೆ ಇರತ್ತ, ನನ್ನ ಮಗನ ಜೊತೆ ಒಂಚೂರು ಆರಾಮಾಗಿ ಇರ್ತೀನಿ ನಾನು. ಸರಿ ಬಿಡಂಗಾರೆ. ಸರಿ, ನಾ ಹೋಗಿ ಊಟ ಕೆಲಸ ಮಾಡಲಾ? ನೀನು ಹೋಗಬೇಡ, ಇಲ್ಲೇ ಇರು. ಮಾತಾಡೋಕ್ಕದೆ, ತುಂಬ ಮಾತಾಡೋಕ್ಕದೆ. ಅಲ್ಲ, ನಾನು ಮಾತಾಡಲ್ಲ, ಏನೂ ಮಾತಾಡಲ್ಲ. ಮಾತಾಡೋಕ್ಕೆ ಅಂತ ಉಳಿಸ್ಲ ನನ್ನ ಮಗ, ನಂಗೆ ಗೊತ್ತು. ಸಂಪೂರ್ಣ 100ಕ್ಕೂ 100 ನಮ್ಮ ಕಡೆಯಿಂದನೇ ತಪ್ಪದೆ. ತಪ್ಪು ನಮ್ಮದೇಯ, ನಾನು ಒಪ್ಕಿತೀನಿ. ಹಂಗಂತ ಹೇಳಿ ಆ ಎಳೆ ಬಾಲೆ ಕರ್ಕೊಬಂದು ಅದ್ರ ಜೀವ ಯಾಕಷ್ಟು ದಣಿಸ್ತೀರಿ ನೋಡೋಣ. ಅವ ಏನು ಮಾಡೇನೆ? ಅವನಿಗೂ ಒಂದು ಗೋಳು ಆತಲ್ಲ. ನಿಮ್ಮ ಮಗಳ ಪರಿಸ್ಥಿತಿ ನೀವು ಅಲ್ಲಿ ನೋಡಬೇಕಿತ್ತು, ಮನೇಲಿ ಏನಾಗಿತ್ತು ಅಂತ. ಇಷ್ಟಾಗಿದ್ದು ದೊಡ್ಡದಲ್ಲ. ಅದಕ್ಕೆ ನಾನು ಅತ್ಲಾಗ ನಿಶ್ಚಯಿಸಿ ಹೊರಟೇ ಬಿಟ್ಟೆ ಅದ್ರ ಜೊತೆನೇ. ಎಲ್ಲಿ ಏನು ಆಗ್ತದೆ ಅಂತ ನೋಡೋದು. ಏನು ಮಾಡೋದು ಹೇಳಿ? ನಾವೀಗ ಯಾರಿಗೂ ಏನು ಹೇಳೋ ಪರಿಸ್ಥಿತಿಲೇ ಇಲ್ಲ. ಬಾಲೆ ಕರ್ಕೊಬರ್ದೆ ಏನು ಮಾಡಬೇಕು ನೋಡೋಣ ಹೇಳಿ. ನಿಮ್ಮ ಹೆಂಡತಿ ಹೆಂಗೆ ಅಂತ ನಿಮಗೆ ಗೊತ್ತಲ್ಲ. ಅಲ್ಲ, ನಾ ಹಿಂತಟ್ಟಿಂದ ಏನಾರು ಹೇಳ್ಕೊಟ್ಟಂಗೆ ಅಂತ ನಿಮಗೆ ಅನ್ನಿಸ್ತದೋ ಏನೋ ಗೊತ್ತಿಲ್ಲ. ನೀವು ಏನು ಬೇಕಾದ್ರೂ ತಿಳ್ಕೊಳ್ಳಿ. ಅವರು ಏನು ಬಾಯೇ ಮುಚ್ಚಲ್ಲ, ಆ ಥರ ಒಂದೇ ಸಮ ಮಾತಾಡ್ತಾ ಇದ್ದಾರೆ. ಇದಕ್ಕಷ್ಟೇ ಚಾನರ್ದು ಹೇಳ್ತಿದ್ದೀನಿ, ಬೇಡ ಬಾಲೆ ಬಿಟ್ಟು ಹೋಗಬೇಡ ಅಂತ. ನನ್ನ ಮಾತೇ ಕೇಳಲ್ಲ ಅಂತದೆ. ನೀವೊಂದು ಸ್ವಲ್ಪ ಫೋನ್ ಮಾಡಿಲ್ಲ, ನೀ ಬರೋದು ಬೇಡ, ನಾ ಇಲ್ಲಿ ಇದ್ದೀನಿ ಅಂತ ಹೇಳಿದ್ರು ಅದು ಸುಮ್ಮನಿರ್ತಿತ್ತೇನ? ನೀವು ಆ ಕೆಲಸನೂ ಮಾಡಾರಲ್ಲ. ಈಗ ತಾಯಿ ಆತ್ಲಾಗ ಹೋದ ಕೂಡಲೇ ಒಳ್ಳಕ್ಕೆ ಶುರು ಮಾಡ್ತಾನೆ, ಒಳ್ಳೆ ಸುಮ್ಮನಿರ್ತಾನ. ನಿಮ್ಮ ಹೆಂಡತಿಗೆ ಮಕ್ಕಳು ತುಟಿ ಪಿಟಕ್ಕೆ ಅನ್ನಂಗಿಲ್ಲ. ನಂಗೆ ತೊಂದರೆ ಆಗ್ತದೆ ಹಂಗೆ ಹಿಂಗೆ ಅಂತಾರೆ. ಅದಕ್ಕೆ ಸುಮ್ಮನೆ ಹತ್ಕೊಂಡು ಇಟ್ಲಾಗ ಬಂದೆ ನಾನು. ಅದ್ರ ಸ್ವಭಾವ ಏನು ಇವತ್ತು ನಿನ್ನೆ ನೋಡೋದ ನೀವು? 2 ಸತಿ ಕೂಗ್ತಿತ್ತು, ಮತ್ತೆ ಅದರಷ್ಟಕ್ಕೆ ಅದು ಸುಮ್ಮನೆ ಇದು ಮಾಡ್ತಿರ್ತಿತ್ತು. ನಿಮ್ಮ ಎಂತ ಹೇಳೋದು ಮರ. ಈಗ ಆತಲ್ಲ, ನಾವು ಹೊಲ್ತೀವಿ. ಸರಿತ ಬೇಕಾದ್ರೆ 4 ದಿನ ಇದ್ದು ಬರ್ಬೋದಿತ್ತು. ಅಂತಕ್ಕೂ ನಮ್ಮ ಮನೆಯಲ್ಲಿ ಬಾಲಿಗ ಇದನ್ನು ಮಾಡ್ಕೊಂಡಾರೆ. ಹಾಗಾಗಿ ಬಾಲಿಗೆ ಅದನ್ನ ಎಂತ ಮಾಡ್ಕೊಂಡಾರೆ? ನೀ ಎಂತ ಹೇಳ್ತಿದ್ದೀರಿ ಅಂತಲೇ ಗೊತ್ತಾಗಲ್ಲ ಮರ. ಸರಿತ ಬೇಕಾದ್ರೆ ಆಮೇಲೆ 4 ದಿನ ಇದ್ದು ಬರಲಿ ಅನ್ನೋಕ್ಕೆ ಈಗ ಕಳಿಸಲ್ಲ. ಅದನ್ನು ಯಾವ ಕಾರಣಕ್ಕೂ ಕಳಿಸಲ್ಲ. ಏನಪ್ಪ ಇವ್ರ ಕತೆ? ನಾ ಸ್ವಲ್ಪ ತಲೆ ಉಪಯೋಗಿಸ್ತಾ ಇದ್ರೆ ಮಕ್ಕಳನ್ನ ಇಲ್ಲೇ ಬಿಟ್ಕೋತೀನಿ ಅಂತಾರಲ್ಲೇ ಬಿಟ್ಕೊಂಡ್ರೆ ಅದು ಅದ್ರ ಮಕ್ಕಳು ಚೆನ್ನಾಗೇ ಇರ್ತಾರೆ. ಅದು ನನ್ನ ಸಂಸಾರದ ಕಥೆನೇ ಹೋಗ್ತದಲ್ಲ. ಏನು ಗತಿ ಸಾಯೋದು? ಅವನು ಎದಿರಾಣ ಹೊಡೆದು ಹೋಗೋಕೆ ಹುಟ್ಟದೆ ಹೋಗೋಕೆ ಏನು ಹುಟ್ಟದ್ನೇನೋ. ಸರಿತ್ನ ಎಂತಕ್ಕೋ ಭಾಳ ಸಿಟ್ಕೊಂಡದಪ್ಪ ಈ ಸತಿ. ಮಾತೆತ್ತಿದ್ರೆ ಗಂಟ್ಲಿಗೆ ಬಾಯಿ ಕೊಡೋಕೆ ಬರ್ತದೆ. ಹೆಂಗೆ ಮಾಡೋದು ಇದನ್ನೀಗ? ಎಂತ ಜ್ಞಾನ ಮಾಡ್ತಿದ್ದೀರಿ? ಮತ್ತೊಂದು ಏನಾರ ನ್ಯಾವ ಹೇಳೋಣ, ಸರಿತನ್ನು ಫಸ್ಟ್ ಇಲ್ಲಿಂದ ಕರ್ಕೊಂಡು ಹೋಗೋಣ ಅಂತ ಲೆಕ್ಕ ಹಾಕ್ತಿದ್ದೀರೇನಲ್ಲ. ಆ ಥರ ಏನಾರು ಆಲೋಚನೆ ಮಾಡಿದರೆ ಬಿಟ್ಟುಬಿಡಿ. ಯಾವ ಕಾರಣಕ್ಕೂ ನಾನು ಸರಿತೀನಿ ಈ ಸತಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸಲ್ಲ. ಇಷ್ಟಾಗಿದ್ದಕ್ಕೆ ಏನೋ ಆಯ್ತು. ಇನ್ನು ಬೇರೆನೇ ಏನಾರು ಆಗಿದ್ರೆ ನಾವು ಏನು ಮಾಡಬೇಕಿತ್ತು ನೋಡೋಣ ಹೇಳಿ. ಕತ್ತಿಗೆ ಇದ್ದಂಗೆ ಬೇರೆ, ಅಲ್ಲಿ ಕೆಟ್ಟ ಮಾತು ಬೇರೆ. ಯಾರಿಗೆ ಬೇಕು? ನಿಮ್ಮ ಹೆಂಡತಿ ಅಂಕನ ಮಾತಾಡ್ತಾರೆ. ನಾನು ಇಷ್ಟು ದಿವಸ ಬೇಡ
ಒಂಥರ ಹಿಂತಟ್ಟಿಂದ ಹೇಳ್ಕೊಟ್ಟಂಗೆ ಆಗ್ತದೆ ಅಂತ ಸುಮ್ಮನಿದ್ದೆ ಬಾಯಿ ಮುಚ್ಕೊಂಡು. ನಾನು ಇನ್ನಲ್ಲಿ ಬರಲೇಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡೇನೆ. ಇಲ್ದಿರು ಒಂದು ದಿವ್ಸ ಬಂದು ಅವ್ರು ಏನೇನು ಹೇಳ್ಯಾರ ಎಲ್ಲ ಕೊಡಕ್ಕೆ ತೆಗೆದು ಬರ್ತಿದ್ದೆ ನಿಮ್ಮ ಎದುರನೆಯ. ಅಲ್ಲ, ಆ ಕೆಲಸ ನೀವು ಈಗಲೂ ಮಾಡಿ, ನಾನು ಎಲ್ಲಿ ಬೇಡ ಅಂತ ಹೇಳಿದೆ. ಅದು ಏನಾದ್ರು ಮಾಡ್ಬೋದು. ಹಂಗಂತೇಳಿ ಸರಿತನ ಇಲ್ಲೇ ಬಿಟ್ಕೋತೀನಿ ಅನ್ನೋದು ಯಾವ ನ್ಯಾಯ ನೋಡೋಣ ಹೇಳಿ? ನೀವೆಲ್ಲ ತಿಳುವಳಿಕೆಸ್ತರು, ನಮ್ಮಂಗಲ್ಲ, ಕಷ್ಟ ಸುಖ ಕಂಡರು. ಎಂಥರಾಗಲಿ ಒಂದು ಹೆಣ್ಣಾದಳಿಗೆ ಮದುವೆ ಅಂತ ಮಾಡಿಕೊಟ್ಮೇಲೆ ಅದು ಗಂಡನ ಮನೆಯಲ್ಲೇ ಇರಬೇಕು, ಅದೇ ಲಕ್ಷಣ. ಅಲ್ಲ, ನಮ್ಮ ಮನೆಗೆ ಅನುಕೂಲ ಆಗಲಿ ಅಂತ ನಾನು ಹೇಳೋದಲ್ಲ. ಈಗ ಅಂಥ ಮಿಕ್ಕಿ ಕೆಲವು ಹುಡುಗಿಯರೆಲ್ಲ ಇರ್ತಾರೆ, ಆದರೆ ನಿಮ್ಮ ಮಗಳು ಹಂಗಿದ್ದಾಳಲ್ಲ. ನೋಡಿ ಬೇಕಾರೆ ಗಂಡನ ಮನೆ ಬಿಟ್ಟು ಇರಲ್ಲ ಅದು. ಹೌದು, ನನ್ನ ಮಗಳು ಹಂಗಿದ್ದಾಳಲ್ಲ. ಅದು ಗಂಡನ ಮನೆ ಅಂದರೆ ಇದು ಮಾಡ್ತದೆ ಎಲ್ಲ ಸಮನೆಯ. ಆದರೆ ಅದನ್ನು ಉಳಿಸ್ಕಿಣೆ ಹೇಗಿತಿ ನಿಮ್ಮ ಮಗಗಿಲ್ಲ. ನಿಮ್ಮ ಮಗ ಹಂಗಿದ್ದವಲ್ಲ. ಹೆಂಡತಿ ಮಕ್ಕಳು ಸಂಸಾರ ಮಾಡ್ಕೊಂಡು ಹೋಗೋಣ, ಏನಾದ್ರು ಉದ್ಧಾರ ಆಗಂತ ಕೆಲಸ ಮಾಡೋಣ, ಅದು ಯಾವುದು ನಿಮ್ಮ ಮಗನ ತಲೆ ಒಳಗಿಲ್ಲ. ಅಂಥದನ್ನ ಕಟ್ಕೊಂಡು ಎಂತ ಮಾಡಿದ್ರಿ? ಇದ್ರದ್ದಂತೂ ಹೆಂಗೆ ಜೀವಮಾನ ಪೂರ್ತಿ ಅಲ್ಲೇ ಕಳೆದು ಹೋತು ಬಿಡಿ. ಇನ್ನು ಎಂತ ಆದರೂ ಒಂದೇಯ, ಆದರೂ ಒಂದು ಹುಳ ಹುಟ್ಟಿದಲ್ಲ, ಅದ್ರದ್ದಾರ ಒಂದು ಏನಾರು ನೋಡ್ಬೇಕಲ್ಲ ನಾವು. ಅವನ ಮಕ್ಕ ನೋಡಾರು ನಾನು ಇಲ್ಲಿ ಬಿಟ್ಕೋತೀನಿ ಮಗಳನ್ನ, ನಾನು ಸಾಕ್ತೀನಿ. ನಿಮ್ಮ ದಮ್ಮಯ್ಯ ಅಂತೀನಿ. ನೀವು ಇಷ್ಟು ಹೇಳಿಬಿಟ್ರೆ ಮತ್ತದು ನಿಮ್ಮ ಹಿಂತಟ್ಟೆ ಬರೋಕ್ಕೆ ಹೋಗ್ತದೆ. ಏನೂ ಹೇಳಬೇಡಿ. ನಿಮ್ಮ ಹೊಟ್ಟೆಲೊಂದು ನಿಮ್ಮ ಮನೇಲೊಂದು ಹೆಣ್ಣು ಹುಟ್ಟಿದ್ರೆ ಗೊತ್ತಾಗ್ತಿತ್ತ ಸಂಕಟ ಏನೋ ಅಂತ. ನಾವು ಇಲ್ಲಿ ತನಕ ಸುಧಾರಿಸಿಂಡು ಇನ್ನು ಸರಿ ಆಗ್ತದೇನೋ, ನಾಳೆ ಸರಿ ಆಗ್ತದೇನೋ ಅಂತ ಇಲ್ಲ. ಇದು ಸರಿ ಆಗೋ ಥರನೇ ಇಲ್ಲ, ಯಾವತ್ತಿಗೂ ಸರಿ ಆಗಲ್ಲ. ನೀವು ಒಂದು ಸತಿ ಯಾವಾಗಲಾರು ಒಂಚೂರು ಏನಾರು ಹೆದರಿಸ್ತೀರಿ, ನಿಮ್ಮಷ್ಟಕ್ಕೆ ನಿಮ್ಮ ಕೆಲಸಕ್ಕೆ ನೀವು ಹೋಗ್ತೀರಿ. ಇದು ಬೆಳಗ್ಗೆಯಿಂದ ಕತ್ಲೆ ತನಕ ಕತ್ತೆಗೆದಂಗೆ ಇರಬೇಕು. ನಿಮ್ಮ ಹೆಂಡತಿ ಆ ನಮ್ಮನೆ ಬೈಯೋದನ್ನು ಅಲೆಸ್ಕಿತಿರ್ಬೇಕು. ಮಧ್ಯಕ್ಕೆ ನಿಮ್ಮ ಮಗಂದೊಂದು ಭಾಗಂತ್ರಾಸ ಈ ಥರ. ಯಾಕೆ ಫಸ್ಟ್ ನಿಮ್ಮ ಮಗಗೆ ಬುದ್ಧಿ ಕಲಿಸ್ಕೇಳಿ, ಹೆಂಡತಿಗೆ ಬುದ್ಧಿ ಕಲಿಸ್ಕೇಳಿ, ಆಮೇಲೆ ಸೊಸೆನ ಕರ್ಕೊಂಡು ಹೋಗ್ಬೇಕಾ ಎಂತ ಮಾಡಬೇಕು ಜ್ಞಾನ ಮಾಡಿ. ನಾನಾಗಿದ್ದಕ್ಕೆ ಇಷ್ಟು ಹೇಳ್ತಿದ್ದೀನಿ. ನಮ್ಮ ಮನೇಲಿ ಇವ್ರು ಬರೋ ತನಕ ನೀವು ಇಲ್ಲಿ ಇರದೇ ಇರೋದೇ ಒಳ್ಳೆಯದು. ಹಿಂಗೆ ಮನೆ ಬಾಗಿಲಿಗೆ ಬಂದ ನಾನು ಯಾರಿಗೂ ಹಿಂಗೆ ಹೇಳಿ ಗೊತ್ತಿಲ್ಲ, ನಿಮಗೆ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಮೇಲೆ ಯಾವತ್ತಿಗೂ ನಂಗೆ ಗೌರವ ಅದೇ. ಆ ಮನೇಲಿ ಏನಾದ್ರು ನಮ್ಮ ಮಗಳ ಅದೇ ಅಂತ ಒಂದು ಧೈರ್ಯ ಅಂದರೆ ಅದು ನೀವಿದ್ದಕ್ಕೆ. ಈ ಸತಿ ಮಾತ್ರ ಎಲ್ಲರಿಗೂ ಸಿಟ್ಟು ಬಂದದೆ, ಎಲ್ಲರಿಗೂ ಸಿಟ್ಟು ಬಂದದೆ. ಇಷ್ಟಾಗಿ ಈ ಥರದ್ದೆಲ್ಲ ಭಾಗಂತ್ರಾಸ ಅಂದ್ರೆ ನಾವು ಅವರು ಮನೇಲಿ ಹೆಂಗೆ ತಲೆ ಎತ್ಕೊಂಡು ತಿರುಗಬೇಕು ನೋಡೋಣ ಹೇಳಿ. ಮರ್ಯಾದೆ ಹೋಗೋದು ಹೋಗ್ಯದೆ, ಪುಟ್ಟು ಹೋಗೇ ಬಿಡಲಿ. ಅದು ಯಾರು ಏನು ಹೇಳ್ಕಿತಾರೋ ಹೇಳ್ಕೊಂಡ್ಲಿ. ನಾಳೆ ನನ್ನ ಮಗಳಿಗೆ ಏನಾರು ಹೆಚ್ಚು ಕಡಿಮೆ ಆದರೆ ಹೇಳೋರು ಕೇಳೋರೇನು ಬರೋಲ್ಲ, ನಾನು ಮಾತ್ರ ಕಳಿಸಲ್ಲ. ಇದೇನೇ ಒಂದು ಗ್ಯಾರಂಟಿ. ಇಲ್ಲಿ ಈಗ ಒಂದು ಪಕ್ಷ ಅದು ಮಾತು ಕೇಳಿದೆ ಅದೇನಾರು ಬರ್ತದ ಬರಲಿ, ನನ್ನ ಮೊಮ್ಮಗನ ನಾನು ಯಾವ ಕಾರಣಕ್ಕೂ ಕಳಿಸಲ್ಲ. ಅಲ್ಲ, ನೀವು ಹೇಳಿ, ಏನು ಬೇಕಾದ್ರೆ ಹೇಳಿ, ನೀವು ಅದಕ್ಕೇನು ನಾನು ಅಲ್ಲ ಅನ್ನಲ್ಲ. ಯಾರಾದರೂ ಮಾತಾಡೋದೆ. ನಿಮ್ಮ ಜಾಗದಲ್ಲಿ ನಾನೇ ಇದ್ದಿದ್ರು ನಾನು ಮಾತಾಡ್ತಿದ್ದೆ. ಏನು ಬೇಕಾದ್ರೂ ಹೇಳಿ, ಏನು ಬೇಕಾದ್ರೂ ಹೇಳಿ. ನಿಮ್ಗೆ ಹಣ್ಣು ಬರಲಿ, ನಾನು ಮಾತಾಡ್ಕೊಂಡೇ ಹೋಗ್ತೀನಿ. ಅದು ಸಿಟ್ಟಲ್ಲೇ ಏನು ಮಾಡ್ಯಾರ ಮರ ಕುತಿ ಕೈ ಹಾಕಿ ದೂಡ್ತಾರೋ ದೂಡೇ ಬಿಡಲಿ. ಇಷ್ಟೇ ನೋಡಿನಂತೆ ಅದನ್ನೂ ಒಂದು ಈ ಕಣ್ಣಲ್ಲಿ ನೋಡೇ ಬಿಡ್ತೀನಿ. ಹಂಗಂಥೇಳಿ ನಾನು ನನ್ನ ಸೊಸೆ ನನ್ನ ಮೊಮ್ಮಗನ್ನ ನಾನು ಇಲ್ಲಿ ಬಿಟ್ಟು ಹೋಗಲ್ಲ. ಅಲ್ಲಿ ಬರಲಿ, ಅದು ತವ್ರ ಮನೆಗೆ ಬರಲಿ, 4 ದಿನ ಇದ್ದು ಬರಲಿ, ನಾನು ಅದನ್ನೇನು ಅಲ್ಲ ಅನ್ನಲ್ಲ. ನೀವು ಹೇಳ್ದಂಗೆ ಆ ಮನೆಯೇ ಬಿಟ್ಟು ಇಲ್ಲೇ ಬಿಡಲ್ಲ ನಾನು. ನಿಮಗೆ ಹೆಂಗೆ ಮೊಮ್ಮಗನೋ ನನಗೂ ಹಾಗೆ ಮೊಮ್ಮಗ. ನೀವೇನು ತಿಳುವಳಿಕೆ ಇಲ್ದಿದ್ದಾರೇನಲ್ಲ. ಇನ್ಮೇಲೆ ಈ ಥರ ಏನೂ ಆಗದೆ ಇದ್ದಂಗೆ ನೋಡ್ಕೊಳ್ಳೋದು ನನ್ನ ಕೆಲಸ. ಅಲ್ಲ, ಒಂದು ಪಕ್ಷ ಅವನು ಏನಾರು ತಗೊಂಡು ಹೋತಾನೆ ಅಂದ್ರೆ ಹೋಗೇ ಬಿಡಲಿ, ನಾನು ಇಚ್ಛಿಸ್ಬಿಟ್ಟೀನಿ, ಅವನ ಹತ್ರನೂ ಹೇಳೀನಿ. ಅದಕ್ಕೆ ಯಾರೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಮರ್ಯಾದೆ ಹೋಗೋಂಥದ್ದು ಏನೂ ಇಲ್ಲ, ಯಾರೂ ಹೇಳಲ್ಲ. ನಿಮ್ಮ ಮಗಳಿಗಾಗಲಿ ನಿಮಗಾಗಲಿ ಯಾರೂ ಏನೂ ಹೇಳಲ್ಲ. ಅದಕ್ಕಾಗಿ ನೀವು ತಲೆ ಕೆಡಿಸ್ಕೊಬೇಡಿ. ನಾವು ಬಂದರು ಮತ್ತಲ್ಲಿ ಒಂದು ಗಳಿಗೆ ನಿಲ್ಲೇ ಇಲ್ಲ. ಇದು
ಮಗಿಲ್ಲ ಅಂತ ಗೊತ್ತಾದಕ್ಕೂ ಸೀದಾ ಹತ್ತಿಗೆ ಬಂದದೆ. ಒಂದು ಮುಷ್ಟಿ ಅಂತಾರು ಉಣ್ಣಕ್ಕಿದ್ರೆ ಹಾಕಿ ಉಂಡ್ಕೊಂಡು ನಾನು ಕರ್ಕೊಂಡು ಹೋಗ್ತೀನಿ. ನೀವು ಮತ್ತೆ ಈ ಹಂಗಲ್ಲ ಹಿಂಗೆ ಅಂತ ನೀವು ಹೇಳ್ತಾ ಇದ್ರಿ. ನೀವೇ ಒಂಚೂರು ಸುಧಾರಿಸ್ಕೋಬೇಕು. ನಿಮ್ಮ ಗಂಡ ಮತ್ತು ಗಂಡಸ್ರು ಸಿಟ್ಟು ನನಗೂ ಗೊತ್ತು. ಅಲ್ಲ, ನಾನಾರು ಅವ್ರ ಜಾಗದಲ್ಲಿ ಇದ್ದರೆ ಹಾಗೆ ಮಾಡೋದು. ನಂಗೆ ಅವ್ರ ಮೇಲೆ ನಂಬಿಕೆ ಇಲ್ಲ, ನಿಮ್ಮ ಮೇಲೆ ನಂಬಿಕೆ ಅದೇ. ನೀವು ಎಷ್ಟೆಲ್ಲ ಸುಧಾರಿಸ್ಕೊಂಡಿರಿ, ಏನು ಮಾಡೀರಿ ಎಲ್ಲ ನೋಡೀನಿ ನಾನು. ಇದೊಂದು ಸತಿ ಸುಧಾರಿಸ್ಕಿಬಿಡಿ. ಒಂದು ಮುಷ್ಟಿ ಉಣ್ಣಕ್ಕಿಕ್ಕಿ. ಈಗ ನನಗೂ ಇಕ್ಕಿ ಮಾರ, ಹಸುವಾಗಿದೆ. ನಾನು ಬೆಳಗಿಂದ ಎಂಥದನ್ನು ತಿನ್ನಲ. ಇವೇ ಎಲ್ಲ ಇದು ಮಾಡೋದೇ ಆಯ್ತು. ಎಲ್ಲ ಕೂತ್ಕೊಂಡು ಊಟ ಮಾಡೋಣ. ಬೇಕಾದ್ರೆ ಉಳಿಲೇಬೇಕಂತ ಕಂಡ್ರೆ ನಾನು ಉಳಿತೀನಿ, ಇವತ್ತಿಲ್ಲೇ ಉಳಿತೀನಿ. ನಾಳೆ ಬೆಳಿಗ್ಗೆ ಕರ್ಕೊಂಡು ಹೋಗ್ತೀನಿ. ಕಳಿಸಲ್ಲ ಅಂತ ಮಾತ್ರ ಹೇಳಬೇಡಿ.